Hi, hello everyone, my dear students. ಸೊ ಈ ದಿನ ನಾವು ಟ್ರಿಗ್ನಾಮೆಟ್ರಿಯನ್ನು ಮುಂದುವರಿಸ್ತಾ ಇದ್ದೀನಿ. ಇಂದಿನ ತರಗತಿಯಲ್ಲಿ ಕಂಡೀಷನಲ್ ಐಡೆಂಟಿಟಿ ಆಫ್ ಟ್ರಿಗ್ನಾಮೆಟ್ರಿ ಬಗ್ಗೆ ನಾವು ಕಲ್ತ್ಕೊಂಡಿದ್ವಿ. ಈಗ ಆ ಲೆಕ್ಕನ ಮತ್ತೆ ಇನ್ನೊಂದು ಲೆಕ್ಕವನ್ನು ತೆಗೆದುಕೊಂಡು ಮುಂದುವರಿಸ್ತಾ ಇದ್ದೀನಿ. ಈ ಪ್ರಶ್ನೆ ಅನೇಕ ಸಲ ಆನ್ಯುವಲ್ ಎಕ್ಸಾಮಲ್ಲಿ ಬಂದಿದೆ. ಇಸ್ವಿ ಗೊತ್ತಿಲ್ಲ, ಅದು ಒಟ್ಟಾರೆ ಅನೇಕ ಸಲ ಆನ್ಯುವಲ್ ಎಕ್ಸಾಮಲ್ಲಿ ಈ ಪ್ರಶ್ನೆ ಬಂದಿದೆ. CBSE ಸಿಲೆಬಸ್ಸು ಮತ್ತು ಸ್ಟೇಟ್ ಸಿಲೆಬಸ್ಸು ICSE ಸಿಲೆಬಸ್ಸಲ್ಲಿ ಕೂಡ ಇದೆ. ಓಕೆನಾ? ಈ ಲೆಕ್ಕನ ಬಿಡಿಸ್ತಾ ಹೋಗೋಣ. ಈಗ ಈ ಕಡೆ ಗಮನ ಕೊಡೋಣ. ಫಸ್ಟ್ ನೋಡಿ, ಈಗ ಕೊಟ್ಟಿರೋ ಕ್ವಶನ್ ನೋಡಿ, ರೂಟ್ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಅಂತ ಕೊಟ್ಟಿದ್ದಾನೆ. ಈ ರೀತಿ ಕೊಟ್ಟಾಗ ನಾವು ರೂಟ್ ಇರೋದ್ರಿಂದ ಇದಕ್ಕೆ ಸರ್ಡ್ಸ್ ಕರ್ಣಿಗಳು ಅಂತ ಕರಿತೀವಲ್ಲ, ಆ ಒಂದು ಅಧ್ಯಾಯದ ನಿಯಮವನ್ನು ಬಳಕೆ ಮಾಡ್ಬೋದು. ಆಗಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಕಳೆದ ಪ್ರಾಬ್ಲಮಲ್ಲಿ ಹೇಳಿದ್ನಲ್ಲ, ಕಳೆದ ಪ್ರಾಬ್ಲಮ್ನಲ್ಲಿ ಹೇಳಿದ್ದೆ, ಅದೇ ರೀತಿ ಬೇಕಾದ್ರೂ ನಾವು ಇದನ್ನು ತೆಗೆದುಕೋಬೋದು. ಹೆಂಗೆ ಅಂತಂದರೆ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಬೈ ರೂಟ್ 1 ಮೈನಸ್ ಸೈನ್ ಎ ಅಂತ ಬೇಕಾದ್ರೂ ಬರ್ಕೋಬೋದು. ಈ ಥರ ಬರ್ಕೊಂಡು ನಾವು ಅದನ್ನು ಗುಣಿಸಿ ಡಿವೈಡ್ ರೂಪದಲ್ಲಿ ಬರ್ಕೊಂಡು ಲೆಕ್ಕನ ಮುಂದುವರಿಸ್ಬೋದು. ಇಲ್ಲಾಂದರೆ ಅಕರ್ಣಿಕಾರಕ ಅಂತ ಕರಿತೀವಿ, ರ್ಯಾಷನಲೈಸೇಷನ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ, ಆ ಮೂಲಕ ಬೇಕಾದ್ರೂ ನಾವು ಮಾಡ್ಬೋದು. ಎರಡು ಒಂದೇ ಅರ್ಥ ಬರುತ್ತೆ, ವಿಧಾನಗಳು ಬೇರೆ ಬೇರೆ ಇದೆ. ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಂಟಿನ್ಯೂ ಮಾಡೋಣ. ಈ ಕಡೆ ಗಮನ ಕೊಡ್ತೀರಾ? ನೋಡಪ್ಪ, 1 ಮೈನಸ್ ಸೈನ್ ಎ ಅಂತ ಬರ್ಕೊಡಿ. ಓಕೆನಾ? 1 ಪ್ಲಸ್ ಸೈನ್ ಎ ಅಂತ ಬರ್ಕೊಡಿ. ಓಕೆನಾ? ಇದು ಪ್ಲಸ್ ಇದೆ ಅಲ್ವಾ, ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡಿ ಇಂಟು ಮಾಡೋದು. ಇಂಟು ಮಾಡಿ ಪೂರ್ಣವಾಗಿ ರೂಟ್ ಹಾಕ್ಕೊಡಿ. 1 ಮೈನಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ. ನೋಡಿ, ಇಲ್ಲಿ 1 ಮೈನಸ್ ಸೈನ್ ಎನ 2 ಸಲನೂ ಬರ್ಕೊಂಡಿದ್ದೀನಿ. ಇದಕ್ಕೆ ರೂಟ್ ಹಾಕ್ಕೋತೀವಿ ನಾವು, ಸರಿನಾ? ಅಥವಾ ಈಗ ಒಟ್ಟಿಗೆ ರೂಟ್ ಕೂಡ ಹಾಕೊಂಡು ಬರೀಬೋದು. ಎರಡು ಕೂಡ ಒಂದೇ ಅರ್ಥ ಕೊಡುತ್ತೆ. ಇಲ್ಲ ಅಂದರೆ ಸಪ್ರೇಟ್ ಬೇಕಾದ್ರೆ ಈ ಥರ ಹಾಕ್ಕೊಡಿ. ಹಿಂಗೆ ಸಪ್ರೇಟಾಗಿ ರೂಟ್ ಹಾಕ್ಕೊಂಡಿದ್ದೀನಿ, ಇದಿಲ್ಲ ಇಟ್ಕೊಳ್ಳಿ. ಓಕೆನಾ? ಡಿವೈಡ್ ಬರ್ಕೊಡಿ. ಈಗ ನೋಡಿ, ಇದು ರೂಟ್ 1 ಮೈನಸ್ ಸೈನ್ ಎ, ಇದು ರೂಟ್ 1 ಮೈನಸ್ ಸೈನ್ ಎ ಅಂತಲೇ ಅರ್ಥ. ಆಗ ರೂಟ್ 1 ಮೈನಸ್ ಸೈನ್ ಎ ಇಂಟು ರೂಟ್ 1 ಮೈನಸ್ ಸೈನ್ ಎ ಅಂದರೆ 1 ಮೈನಸ್ ಸೈನ್ ಎ ರೂಟ್ ಇದೆ ಹೋಲ್ ಸ್ಕ್ವೇರ್ ಆಗುತ್ತೆ. ಅರ್ಥ ಆಗಲಿಲ್ವಾ? ಎ ಮೈನಸ್ ಬಿ ಎ ಮೈನಸ್ ಬಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಆಯಿತು. ರೂಟ್ ಇರೋದ್ರಿಂದ ಆ ರೂಟ್ ಹಾಕಿ ಹೋಲ್ ಸ್ಕ್ವೇರ್ ಬರ್ತಿದ್ದೀನಿ. ಡೌಟ್ ಇದೆಯಾ? ಅರ್ಥ ಆಯಿತಾ? ಓಕೆ, ಈಕ್ವಲ್ಸ್ ಕಂಟಿನ್ಯೂ ಮಾಡಿ. ಇದಕ್ಕೆ ಉತ್ತರ ಏನು ಬರುತ್ತೆ ಅಂದರೆ, ಕ್ವಶನಲ್ಲಿ ನಮಗೆ ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಅಂತ ಬರುತ್ತೆ. RHS, ಅದು ನಾನು RHS ಬರೆದಿರಲಿಲ್ಲ, ಈಗ ಬರ್ಕೋತಾ ಇದ್ದೀನಿ. ಇದು LHS, ಇದು RHS, ಗಮನಿಸಿ ಹಾಗೇನೆ. ಈಗ ನೆಕ್ಸ್ಟ್ ಅದೇ ರೀತಿ ಛೇದ ನೋಡ್ಕೊಳ್ಳಿ. 1 ಪ್ಲಸ್ ಇದೆ, ಇದು 1 ಮೈನಸ್ ಇದೆ. ರೂಟ್ 1 ಪ್ಲಸ್ ಸೈನ್ ಎ ರೂಟ್ 1 ಮೈನಸ್ ಸೈನ್ ಎ. ಇದು ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಎ
ಮೈನಸ್ ಬಿ, ಇನ್ನೊಂದು ಎ ಪ್ಲಸ್ ಬಿ ಇದ್ದರೆ ಉತ್ತರ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಬರುತ್ತೆ ಅಂತ. ಓಕೆನಾ? ಈಗ ಇಲ್ಲಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಇಲ್ಲಿ 1 ಪ್ಲಸ್ ಸೈನ್ ಎ 1 ಮೈನಸ್ ಸೈನ್ ಎ ಇದೆ. ಆಗ ನಮಗಿದು ರೂಟ್ 1 ಸ್ಕ್ವಯರ್ ಮೈನಸ್ ಸೈನ್ ಸ್ಕ್ವಯರ್ ಎ ಅಂತ ಬರುತ್ತೆ. ಕ್ವಶನ್ ಅರ್ಥ ಆಯ್ತಾ ನಿಮಗೆ? 1 ಸ್ಕ್ವಯರ್ ಮೈನಸ್ ಸೈನ್ ಸ್ಕ್ವಯರ್ ಎ ಅಂತ ಬರುತ್ತೆ. ಈಗ ಏನು ಮಾಡಬೇಕು, ಈ ಸ್ಕ್ವಯರು ಈ ರೂಟು ಕ್ಯಾನ್ಸಲ್ ಆಗುತ್ತೆ. ಈ ಸ್ಕ್ವಯರು ಮತ್ತು ರೂಟು ಕ್ಯಾನ್ಸಲ್ ಆಗಿದೆ ಅಂತ ತಿಳ್ಕೊಳ್ಳಿ. ಏಕೆಂದರೆ ರೂಟಿಗೂ ಮತ್ತು ಸ್ಕ್ವಯರ್ಗೂ ಬಿಡಿಸ್ಕೊಂಡ್ರೆ ಕ್ಯಾನ್ಸಲ್ ಆಗುತ್ತೆ ಅದು. ನೆಕ್ಸ್ಟ್ ಇಲ್ಲಿ ಎ ಪ್ಲಸ್ ಬಿ ಇಲ್ಲಿ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು 1 ಅಂತ ಬರ್ಕೊಂಡಿದ್ದೆ. ಜ್ಞಾಪಕ ಇದೆಯಾ? ಓಕೆ, ಇದನ್ನು ಕಾಸ್ ಆ ಕಡೆ ಕಳಿಸಿ, ಸೈನ್ ಆ ಕಡೆ ಕಳಿಸಿ. ಕಾಸ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವಯರ್ ಎ ಆಗುತ್ತೆ. ಅರ್ಥ ಆಗಲಿಲ್ಲ ನೋಡಿ, 1 ಮೈನಸ್ ಸೈನ್ ಸ್ಕ್ವಯರ್ ಎ ಆಯಿತು. ಇದನ್ನು ಆಚೆ ಕಳಿಸಿದಾಗ ಈಗ 1 ಮೈನಸ್ ಸೈನ್ ಸ್ಕ್ವೇರ್ ಎ ಏನು ಬರಿಬೋದು? ಕಾಸ್ ಸ್ಕ್ವೇರ್ ಎ ಬರಿಬೋದು. ಈಗ ಇಲ್ಲಿ ಈಕ್ವಲ್ಸ್ ಹಾಕಿ 1 ಮೈನಸ್ ಸೈನ್ ಎ ಬರಗಡೆದು ಹಂಗೆ ಇರಲಿ. ಇದು 1 ಮೈನಸ್ ಸೈನ್ ಸ್ಕ್ವೇರ್ ಎ ಬರಿಬೋದು, ಕಾಸ್ ಸ್ಕ್ವೇರ್ ಎ ಬರಿಬೋದು. ರೂಟ್ ಇದೆ. ಸೇಮ್ ಇಲ್ಲೂ ಅಷ್ಟೇ, ಸ್ಕ್ವಯರು ರೂಟು ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತಾ? 1 ಮೈನಸ್ ಸೈನ್ ಎ ಹಾಗೆ ಬರೀರಿ. ಈ ಸ್ಕ್ವಯರ್ ರೂಟು ಹೋದಾಗ ಏನು ಉಳಿಯುತ್ತೆ? ಕಾಸ್ ಎ ಉಳಿಯುತ್ತದೆ. ಓಕೆನಾ? ಅರ್ಥ ಆಯ್ತಾ? ಈಗ 1 ಮೈನಸ್ ಕಾಸ್ ಎ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇದೆ. ಸೊ ಬಲಗಡೆ ಏನಿದೆ ನೋಡಿ, ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಇದೆ. ಹಾಗೆ ಕಂಟಿನ್ಯೂ ಮಾಡಬೇಕು ಅದನ್ನು. ಈಗ 1 ಬೈ ಕಾಸ್ ಎ ಮೈನಸ್ ಸೈನ್ ಎ ಬೈ ಕಾಸ್ ಎ. ಇದು ಪ್ರಶ್ನೆ, ಉತ್ತರ ಬಂದಿತ್ತು, ಪ್ರಶ್ನೆ ಬರೆದಿದ್ದೀನಿ. ಇಲ್ಲಿ ಕಾಸು ಎಲ್ ಸಿ ಎಮ್ ತೊಗೊಳ್ಬೇಕಾದ್ರೆ ಕಾಸು ಎಲ್ ಸಿ ಎಮ್ ತೊಗೊಂಡು ಮತ್ತೆ ಬಿಡಿಸ್ದಾಗ ಇದೇ ಉತ್ತರ ಬರುತ್ತೆ ವಾಪಸ್ಸು. ಓಕೆನಾ? ಆಗ 1 ಬೈ ಕಾಸ್ ಅಂದರೆ ಏನು? ಸೀಕೆಂಟ್ ಎ ಮೈನಸ್ ಸೈನ್ ಬೈ ಕಾಸ್ ಅಂದರೆ ಏನು? ಟ್ಯಾನ್ ಎ ಆಗುತ್ತೆ. ಅಷ್ಟೇ ನೋಡಿ, ಬಂತು ಬಲಗಡೆದು. ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ, ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಅಂತ ಆಯಿತು. ಓಕೆನಾ? ಎಡಗಡೆದು ಬಲಗಡೆ ಬಂತು ನೋಡಿ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಬರುತ್ತೆ. ಡೌಟ್ ಇದೆಯಾ? ಈಗ ಕಂಟಿನ್ಯೂ ಮಾಡಿ. ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ, ಮೈನಸ್ಸು ಟ್ಯಾನ್ ಎ, ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಅಂತ ಬರುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ? ಈಗ ಹೇಳಿದ್ದು ಗೊತ್ತಾಗ್ತಿದೆಯಾ ನೋಡಿ? ಈ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಇದು ಅರ್ಥ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ಸೇಮ್ ಮೆಥಡು, ಸೇಮ್ ಆನ್ಸರ್ ಬರುತ್ತೆ. ನೀವು ಒಂದು ಲೆಕ್ಕನ ಪ್ರಯತ್ನ ಮಾಡ್ಬೋದು. ನೀವು ಪ್ರಯತ್ನ ಮಾಡಿ, ನಿಮಗೆ ಬರಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಲೆಕ್ಕನ ಮುಂದುವರಿಸಿ ಇನ್ನೊಂದು ಲೆಕ್ಕನ ಹೇಳ್ಕೊಡ್ತೇನೆ. ಈ ಲೆಕ್ಕ ತುಂಬ ಸರಳವಾಗಿರುತ್ತೆ. ದಯಮಾಡಿ ಪ್ರಯತ್ನ ಮಾಡಿ ಕಲ್ತ್ಕೊಳ್ಳಿ. ಟ್ರಿಗ್ನಾಮೆಟ್ರಿ ಐಡೆಂಟಿಟೀಸ್ನಲ್ಲಿ ಕೂಡ ಖಂಡಿತವಾಗಿ ಈಸಿಯಾಗಿ ಲೆಕ್ಕನ ಮುಂದುವರಿಸ್ಬೋದು. ಒಂದು ಲೆಕ್ಕ ಕಂಪಲ್ಸರಿ ಇರುತ್ತೆ, ಹೌದಾ? ನೀವು ಸಿಂಪಲ್ ಅಂತ ಹುಡುಕೊಂಡು ಇದನ್ನು ಬಿಡಬೇಡಿ. ಕಷ್ಟ ಇಲ್ಲ, ತುಂಬ ಈಸಿ ಇದೆ, ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ಸೇಮ್ ಕ್ವಶನ್ನು ಈ ಥರ ಇದೆ ಚಿಹ್ನೆ. ನೀವೇನು ಮಾಡಬೇಕಪ್ಪ ಅಂದರೆ ಇದೇ ಲೆಕ್ಕನೇ ರೂಟ್ ಬರ್ಕೊಳ್ಳಿ. 1 ಪ್ಲಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ ಬರ್ಕೊಳ್ಳೋದು. ಈಗ ನೋಡಿರಿ, ಇಲ್ಲಿ
ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಓಕೆನಾ? ಇದು ಉತ್ತರ ಏನು ಬರುತ್ತೆ ಗೊತ್ತಾ? ಈಗ ಸೀಕೆಂಟ್ ಎ ಬರುತ್ತೆ ಪ್ಲಸ್ ಟ್ಯಾನ್ ಎ ಬರುತ್ತೆ. ಇದೇ ಥರ ನೀವು ಪ್ರಯತ್ನನ ಮಾಡಿ, ಆಗ ನಿಮಗೆ ಇದು ಸರಳವಾಗಿದೆ, ಅರ್ಥ ಆಗುತ್ತೆ. ಇದು ನಿಮ್ಮ ಪ್ರಯತ್ನಕ್ಕೆ ಓಕೆನಾ? ಟ್ರೈ. ಕ್ಲಿಯರಾ? ಸೊ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ಲೆಕ್ಕನ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.